ಕಾಫಿ ಬಗ್ಗೆ ನೀವು ನೇಪಾಳಕ್ಕೆ ಹೋಗೋ ಎಲ್ಲ ವಿಚಾರ ಸವಿಸ್ತಾರವಾಗಿ ಹೇಳ್ಕೊಬಂದ್ರಿ. ಈಗ ನಿಮ್ಮ ಜೊತೆ ಹಲವಾರು ಜನ ಗಣ್ಯ ವ್ಯಕ್ತಿಗಳು ಸಂಪರ್ಕದಲ್ಲಿದ್ದರು. ಸೊ ಆಗಲೇ ದಾರಾ ಬೇಂದ್ರೆಯವರು ಇದ್ದರು ಅಂತ ಹೇಳಿದ್ರಿ, ಆಮೇಲೆ ಇನ್ಯಾರ್ಯಾರು ಇದ್ರು ಅಂತ. ಆ ಥರ ಯಾರಿದ್ದರು ನಿಮ್ಮ ಜೊತೆ? ದಾರಾ ಬೇಂದ್ರೆ, ಶಂಭಾ ಜೋಶಿ, ಕೃಷ್ಣಮೂರ್ತಿ ಪುರಾಣಿಕ, ಇವರು ಸಾಹಿತಿಗಳು. ಆಯಿತಾ. ಆನಂತರ ಇತ್ತೀಚಿನ ಸಂಶೋಧಕ ಅಂತಂದರೆ ಜೀವಣ್ಣ ಮಸೂರಿ. ಆಯಿತಾ. ಅವರು ವಿಶ್ವಕರ್ಮ ಸಾಹಿತ್ಯದ ಬಗ್ಗೆ ಭಾಳ ದೊಡ್ಡ ಸಂಶೋಧನೆ ಮಾಡಿನೇ ಇದಾದರು. ನಂತರ ನಮ್ಮ ಫಸ್ಟ್ ಲಿಂಕ್ ಬಂದಿದ್ದು ಗೋವಿಂದ ಪೈ ಅವ್ರದ್ದೇ. ಗೋವಿಂದ ಪೈ ತುಂಬ ಹತ್ತಿರ ಅವರು, ತುಂಬ ಹತ್ತಿರ. ಆಮೇಲೆ ಮುಂದೆ ರಾಮಸ್ವಾಮಿ ಅಯ್ಯಂಗಾರು, ರಾಮಸ್ವಾಮಿ ಅಯ್ಯಂಗಾರಿಗೂ ನನಗೂ ಒಂದು ಸಾರಿ ಜಗಳ ಆಯಿತು. ಅವರು ಒಂದು ಪತ್ರಿಕೆ ಹೊರಡಿಸ್ತಿದ್ರು, ಕೊರವಂಜಿ ಅಂತೇಳಿ ಒಂದು ಪತ್ರಿಕೆ ಹೊರಡಿಸ್ತಾಯಿದ್ರು. ಆ ಪತ್ರಿಕೆಯಲ್ಲಿ ಆಚಾರ್ಯರನ್ನು ತುಂಬ ಕೀಳು ಮಟ್ಟದಲ್ಲಿ ಕಾಣುವಂಥ ಒಂದು ಲೇಖನ ಪ್ರಕಟ ಆಗಿತ್ತು. ಆ ಪ್ರಕಟ ಆಗಿದ್ದಕ್ಕೆ ನೀವು ಸಾಹಿತಿಗಳು ಹೌದು, ಇಂಥ ಲೇಖನಗಳನ್ನು ಪರಾಮರ್ಶೆ ಮಾಡದೇ ನೀವು ಹಾಕ್ತಿದ್ದೀರಲ್ಲ ಇದು ಸರಿನೇ ಅಂತ ಕೇಳಿದೆ. ನೋಡ್ರಿ, ನಾವು ಸಾಹಿತಿಗಳು ಯಾವ್ದಾರ ಒಂದು ಚಂದದ ಲೇಖನ ಬಂತು ಅಂದರೆ ಹಾಕ್ತೇವೆ ಅಂತ ಹೇಳಿದ್ರು. ಆದರೆ ನಾನೊಂದು ಲೇಖನ ಕಳಿಸ್ತೇನೆ, ನೀವು ಹಾಕಲೇಬೇಕು ಅಂತಂದೆ. ಅಲ್ಲೇ ಅವ್ರಿಗೆ ಪರಿಚಯ ಇರ್ತಕ್ಕಂಥವ್ರೊಬ್ಬನು ಮೈಸೂರಿನಲ್ಲಿ ಸೋಮಾಚಾರ ಅಂತ ಒಬ್ಬನಿದ್ದ ನನಗೆ. ಅವರು ಅದೇ ಊರಿನಲ್ಲೇ. ಆಮೇಲೆ ಅವ ಕರ್ಕೊಂಡೋಗಿ ಭೇಟಿ ಮಾಡಿ ಹಿಂದಿಂದ ಸ್ವಾಮೀಜಿ ಹರಿಹರ ಸ್ವಾಮೀಜಿ ಅಂತ ಅಂದ್ಕೊಳ್ಳಿ ಅವರು ಗೌರವದಿಂದಲೇ ಕಂಡ್ರು. ಆಮೇಲೆ ಮಾತಾಡಿದ್ರು, ಈ ಥರ ಮಾತಾಡಿದ್ರು. ನಮ್ಮ ಆಚಾರ್ಯರನ್ನು ತುಂಬ ಕೆಟ್ಟದಾಗಿ ಸಂಬೋಧನೆ ಮಾಡಿ ಬರೆದಿದ್ದಿರಲ್ಲ, ಕತೆ ಹಾಕ್ಸಿದ್ರಲ್ಲ, ಯಾರೋ ಬರೆದಿರ್ಬೋದು, ನಿಮಗೆ ಹಾಕಬೇಕು ಅಂತ ಮನಸ್ಸು ಆಯ್ತಾ ಇದ್ದಾನೆ ಅಂತ ಅಂದು. ಇಲ್ಲ, ಅವರು ಮೇಲೆ ಒತ್ತಡ ತರ್ತಾರೆ, ಹಾಕಬೇಕಾಗುತ್ತೆ. ಅದು ಸರಿ, ನಾನೊಂದು ಕತೆ ಬರೀತೇನೆ, ನೀವು ಹಾಕಲೇಬೇಕು ಅಂದೆ. ಹಾಕ್ತೇನೆ ಅಂತಂದರೆ ಬರೆಯೋಕ್ಕೆ ಶುರು ಮಾಡ್ತೇನೆ ನಾನು ಅಂದೆ. ಖಂಡಿತ ಹಾಕ್ತೇನೆ. ನಾನೊಂದು ಕತೆ ಬರೆದೆ. ಮಧುರೈ ಮೀನಾಕ್ಷಿಯಲ್ಲಿ ಸಣ್ಣಾಜಿ ಬರ್ಸವನು, ಅವನು ದಿವಸ ವೇದ ಮಂತ್ರ ಘೋಷದಿಂದ ಹೋಗ್ತಿರ್ತಾರೆ. ಪುರೋಹಿತರು 4 ಬಾಗಿಲಿಂದ ಹೋಗ್ತಿರ್ತಾರೆ. ವೇದಘೋಷ ಕೇಳಿ ಇದ್ರ ಮೇಲೆ ಅವನಿಗೆ ಹೋಗ್ಬಿಡ್ತೈತೆ. ವೇದಘೋಷ ಕೇಳೋದೇ ಆಗುತ್ತೆ. ಮತ್ತು ಇದನ್ನೆಲ್ಲ ಬಾರಿಸೋರೆಲ್ಲ ಜನ ಆಯಿತು, ಬಾರಿಸೋರೆಲ್ಲ ಅಂದ್ಕೊಳ್ಳೆ. ಇದನ್ನು ಬಿಟ್ಟಾನೆ ವೇದ ಮಂತ್ರ ಕಲಿತಾನೆ. ದಿವಸ ಕಲ್ತು ಉತ್ತರ ಕಡೆ ಹೋಗ್ತಾನೆ. ಉತ್ತರ ಕಡೆ ಹೋದ್ಕೊಳ್ಳೆ ಅಲ್ಲಿ ಪುರೋಹಿತರನ್ನೆಲ್ಲರನ್ನು ಸೋಲಿಸ್ತಾನೆ ಇವನು. ಅಷ್ಟು ಚೆಂದಾಗಿ ಮಂತ್ರ ಹೇಳ್ತಾನೆ. ಆಮೇಲೆ ಇವನಿಗೆ ಮದುವೆ ಆಗಿರಲ್ಲ. ಆಮೇಲೆ ಒಳ್ಳೆಯ ಒಂದು ಬ್ರಾಹ್ಮಣ ಕನ್ಯೆನ, ಸಪ್ತಾರ್ಷಿಯ ಬ್ರಾಹ್ಮಣ ಕನ್ಯೆಯನ್ನು ಇವನಿಗೆ ಲಗ್ನ ಮಾಡಿಸ್ತಾರೆ. ಲಗ್ನ ಮಾಡಿಸಿ ಏನಾಯಿತು, ಅದಕ್ಕೊಂದು ಇದು ಮಾಡಿ ತಗ್ಗು ಮಾಡಿ ಅಲ್ಲಿ ಇಟ್ಟು ಪೂಜೆ ಹೋಗ್ತಿರ್ತಾನೆ ಅವನು. ಆಕೆ ಬ್ರಾಹ್ಮಣ ಹುಡುಗಿ ಆಮೇಲೆ ಅಲ್ಲಿ ಯಾಕ್ರಿ ನೀವು ಪೂಜೆ ಮಾಡ್ತೀವಿ, ನಾನು ಜೀವ ಕೊಟ್ಟಿರೋದೇ ಅದು ನಾನು ಪೂಜೆ ಮಾಡಲೇಬೇಕು ಅಂತಿರ್ತಾನೆ. ಅಲ್ಲಿ ಬ್ರಾಹ್ಮಣರೆಲ್ಲ ಇವನಿಗೆ ತುಂಬ ಅಗ್ರಗಣ್ಯ ಬ್ರಾಹ್ಮಣ ಅಂಥೇಳಿ ಇವನನ್ನು ಭಾಳ ಗೌರವಿಸ್ತಾ ಇರ್ತಾರೆ. ಮುಂದೊಂದು ದಿವಸ ಏನಾಗುತ್ತೆ, ಅವಳು ತುಂಬ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದಾಗ ನನಗೊಂದು ಹೋಮನ ಮಾಡಿರಿ, ಏನಾರ ಮಾಡಿರಿ ಅಂತ ಕೇಳ್ಕೊತಾಳೆ. ಹೋಮ ಬೇಕಾಗಿಲ್ಲ, ನನ್ನ ಆರಾಧ್ಯ ದೈವ ಇದು, ಅದಕ್ಕೆ ನಾನು ಅಭಿಷೇಕ ಮಾಡಿಬಿಟ್ರೆ ಎಲ್ಲ ಸಮಸ್ಯೆ ಪರಿಹಾರ ಸಿಗುತ್ತೆ ಅಂತೇಳಿ ಅದಕ್ಕೆ ಅಭಿಷೇಕ ಮಾಡ್ತಾನೆ. ಆಕೆ ಪರಿಹಾರ ಸಿಗುತ್ತೆ. ಈಗ ಮುಂದೆ ತೆಗೆದು ನೋಡಲೇಬೇಕು ಅಂತೇಳಿ ತೆಗೆದು ನೋಡ್ತಾಳೆ. ಅದು ಇದು ಇರ್ತದೆ. ಏನು ನಾನು ಇರೋದೇ, ನಾನು ಸುಮ್ಮನೆ ಕಲಿತೆ, ವ್ಯಾಸಂಗ ಮಾಡಿದವನೆಲ್ಲ ಏನಲ್ಲ, ನಾನು ಕಲಿತೆ, ನಾನು ಮಂತ್ರ ಹೇಳೋದು ಕೇಳಿ ಕಲಿತೆ, ನಾನು ಒಬ್ಬ ಬ್ರಾಹ್ಮಣ ಅದೇ ಅಂತ ಹೇಳ್ತಾನೆ. ಈ ಕಥೆನ ಕೊಟ್ಟರೆ ರಾಮಯ್ಯಂಗಾರಿಗೆ, ಹಾಕಿದ ಅವನು. ಆಮೇಲೆ ಮುಂದೆ ಸಪ್ತಾರ್ಷಿ ಬ್ರಾಹ್ಮಣರು ಹೆಂಗೆ ಬೆಳೆದ್ರು ಅಂದರೆ ಹಿಂಗೆ ಬೆಳೆದ್ರು ಅಂತೇಳಿ ನಂಬೋದು ಅಂತ ಕೇಳಿದೆ ನಾನು. ನಗ ಕಟ್ಟಿಲ್ಲ.
ಸರಿ ಸರಿ ಸರಿ. ಹಂಗೆ ಒಂದು ವಯಸ್ಸಲ್ಲಿದ್ದಾಗ ಏನೇನೋ ಮಾಡಿದೆ ನಾನು. ಸತೀಶು ಹೆದರ್ತಿದ್ದಿಲ್ಲ, ಯಾರಿಗೂ ಬಗ್ತಿರ್ಲಿಲ್ಲ. ಆದರೆ ಭಾಳ ನಾನು ಓದಿಕೊಂಡಲ್ಲ ಅನ್ನೋದೊಂದು ಬಿಟ್ಟರೆ ಪ್ರಶ್ನೆ ಮಾಡೋದು ಮಾತ್ರ ತುಂಬ ಜಟಿಲವಾದ ಪ್ರಶ್ನೆನೇ ಹಾಕ್ತಿದ್ದೆ. ಹೀಗಾಗಿ ಏನೋ 4 ಜನರಲ್ಲಿ ಗೆಲ್ಬೋದು, ತುಂಬ 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 ದೊಡ್ಡ ದೊಡ್ಡ ಸಾಹಿತ್ಯಗಳು ಸಹಿತ ಮೆಚ್ಚಿಕೊಂಡ್ರು. ಕೃಷ್ಣಮೂರ್ತಿ ಪುರಾಣಿಕರು, ಆನಂತರ ಇನ್ನೊಬ್ಬರು ಇದು ವಿಕ್ರು ಗೋಕಾಕ್ ಅವರು, ಬೀಜಿಯವ್ರನ್ನ ಸದಾ ಕಂಡೆ ನಾನು, ಹಾಸ್ಯ ಕವಿ ಬೀಜಿಯವ್ರನ್ನು ಸದಾ ಕಂಡೆ. ಅವರು ಚೆನ್ನಾಗಿ ಮಾತಾಡಿದರು. ಅವರಿಗೆ ಜಾತಿ ಅಂದರೆ ಹಾಕಿದ್ದಿಲ್ಲ, ಅವರು ಬ್ರಾಹ್ಮಣ ಕಡೆ ಜಾತಿ ಅಂದರೆ ಹಾಕಿದ್ದಿಲ್ಲ ಅವರಿಗೆ. ಸಮಾನತೆ ಬೇಕು, ಮನುಷ್ಯನಲ್ಲಿ ಸಮಾನತೆ ಬೇಕು. ಯಾಕೆ ಅಂತಂದರೆ ಎಲ್ಲವನ್ನು ಸಮನಾಗಿ ಕೊಟ್ಟಿದ್ದಾನೆ ಭಗವಂತ, ಯಾರಿಗೂ ಹೆಚ್ಚಿನ ಅಹಂಕಾರನ ಉತ್ಪಾದನೆ ಮಾಡಿಲ್ಲ. ಸಮಾನತೆ ಬೇಕು. ಈ ಜನರಿಗೆ ಅರ್ಥ ಆಗೋದಿಲ್ಲ. ಇದನ್ನೆಲ್ಲ ಮಾಡೋದು ನಮ್ಮ ಬ್ರಾಹ್ಮಣರೇ ಅಂತ ನಾವು, ನಮ್ಮ ಸಪ್ತಾರ್ಷಿ ಬ್ರಾಹ್ಮಣರೇ ಮಾಡೋದು. ನೀವೇನು ಮಾಡೋಕ್ಕೆ ಹೋಗ್ತಾರೆ, ನೀವು ಜನನೇ ಇಲ್ಲ, ನೀವೇನು ಮಾಡೋಕ್ಕಾಗತ್ತೆ ಅಂತೇಳಿ ಹೇಳೋ. ಹಂಗೆ ಎರಡೇ ಪ್ರಶ್ನೆ ಇದೆ, ಚಿಕ್ಕದಕ್ಕೆ ಉತ್ತರ ಹೇಳ್ಬೇಕು. ಈಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನಿಗಳು, ಬಹಳ ಪ್ರಸಿದ್ಧ ಸೌತ್ ಇಂಡಿಯಾದಲ್ಲಿ, ಸೌತ್ ಅಲ್ಲ ಇಂಡಿಯಾದಲ್ಲೇ ಬಹಳ ಪ್ರಸಿದ್ಧವಾದ ಕಾಲಜ್ಞಾನವನ್ನು ಬೋಧಿಸ್ತಾರೆ. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಇದು ನೋಡಿ, ನಾನು ಒಂದೇ ಮಾತು ಹೇಳೋದಂದರೆ, ಕಾಲಜ್ಞಾನ ಅಂತಂದರೆ ಆ ಸಮಯದ ಜ್ಞಾನ, ಅದಕ್ಕೆ ಇನ್ನೊಂದು ಅರ್ಥ ಸಮಯದ ಜ್ಞಾನ. ಅದು ಸಮ್ಯಕ್ ಜ್ಞಾನ ಇದ್ದವರಿಗೆ ಮಾತ್ರ ಸಾಧ್ಯ. ಆ ಪ್ರಯೋಗ ಮಾಡೋದಕ್ಕೆ ಸಮ್ಯಕ್ ಜ್ಞಾನ ಇದ್ದವರಿಗೆ ಮಾತ್ರ ಸಾಧ್ಯ. ಅವಾಗ ಅವರಾಗಿ ಇರೋಲ್ಲ. ಏನು ಗೀಸಿದೆ ಬರ್ಬಿಡ್ತಾರೆ, ಏನು ಗೀಸಿ ತೋರಿಸಿದೆ ಬಿಟ್ಬಿಡ್ತಾರೆ. ಯಾಕಂದರೆ ಅವರು ಏಕಮೇವಾದ್ವಿತೀಯ, ಒಬ್ಬರೇ ಹೊರತು ಇನ್ನೊಂದು ಆಗೋದಿಲ್ಲ ಅವರು. ಸರಿ, ಹಾಗೆ ಆ ಒಂದು ಶಕ್ತಿ ಅವರಿಗಿತ್ತು. ಉದಾಹರಣೆ ಹೇಳಬೇಕು ಅಂತಂದರೆ, ವೀರಬ್ರಹ್ಮೇಂದ್ರರಿಗೆ ಗೋವಿಂದ ಮಾಂಬ ಅಂತಕ್ಕಂಥ ಒಬ್ಬರು ಪತ್ನಿ ಇದ್ದು ಅಂತ ಇತಿಹಾಸ ಹೇಳ್ತದೆ. ಅವಳು ಯಾರು ಅಂದರೆ ಲಕ್ಷ್ಮಿನೇ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸಾಮಾನ್ಯ ಮಾನವ ಜನ್ಮ ಅಲ್ಲ ಅದು. ಅವಳು ಒಂದು ಸಾರಿ ಏನು ಮಾಡ್ತಾಳೆ, ಇವರು ಉಂಡು ಬೀಸಾಕಿರ್ತಾರೆ, ಎಲೆಯನ್ನು ಚಿತ್ತಿಗೆ ಬೀಸಾಕಿರ್ತಾರೆ, ಆ ಪ್ರಸಾದ ತೋರಿಸ್ತಾಳೆ ತೋರಿಸ್ತಾರೆ. ಹೊತ್ತು ವೀರಬ್ರಹ್ಮೇಂದ್ರ ಸ್ವಾಮಿ ಪ್ರಸಾದ ಅಂತ ತೋರ್ತಿರೋದಿಲ್ಲ. ಅವಳು ಲಕ್ಷ್ಮೀನೇ ಅಂತ ಅವಾಗ ಗೊತ್ತೇ ಹೊರತು ಬೇರೆದಲ್ಲಿ ಯಾರಿಗೂ ಗೊತ್ತಿಲ್ಲ. ಕೊನೆಗೆ ಅವಳನ್ನೇ ಲಗ್ನ ಆಗೋದು ಅಂತ ಹೇಳ್ತಾರೆ. ಲಗ್ನ ಆಗ್ತಾರೆ, ಮಕ್ಕಳು ಹುಡ್ತಾರೆ, ಒಂದು ಕಥೆ ನಡೀತಿದೆ ಹೀಗೆ. ಆಮೇಲೆ ಸಮ್ಯಕ್ ಜ್ಞಾನ ಪ್ರಯೋಗ ಅವರಿಗಿತ್ತು, ಮೌನೇಶ್ವರರಿಗೆ ಇತ್ತು, ನಾಗಲಿಂಗೇಶ್ವರ ಸ್ವಾಮಿಗಳಿಗೆ ಇತ್ತು. ಹಾಗೆ ಆ ನಿಟ್ಟಿನಲ್ಲಿ ಅವರು ಕೆಲವೊಬ್ಬೊಬ್ಬರು ಒಂದೊಂದು ಹಾದಿಯನ್ನು ಹುಡುಕೊಂಡ್ರು. ಜಗತ್ತನ್ನು ತಿದ್ದಲಿಕ್ಕೆ ಏನು ಬೇಕಾಗಿದೆಯೋ ಅನ್ನೋದನ್ನು ಹುಡುಕೊಂಡ್ರು. ಮೌನೇಶ್ವರರು ಸ್ವಲ್ಪ ಖಾರವಾಗಿಯೂ ಹೇಳಿದ್ದಾರೆ ಕೆಲವೊಂದು ಕಡೆ. ಧ್ಯಾನದ ಮಕ್ಕಳು ದೇವರು, ಯೋನಿಯ ಮಕ್ಕಳು ಮಾನವರೆಲ್ಲ ಅಂತಲೂ ಹೇಳಿದ್ದಾರೆ. ಧ್ಯಾನದ ಬಾಯಿಂದ ಹುಟ್ಟಿದವರು ದೇವರು, ಯೋನಿಯ ಮುಖದಿಂದ ಹುಟ್ಟಿದವರು ಮಾನವರು ಅಂತ ಹೇಳಿದ್ದಾರೆ. ಕೆಲವೊಂದು ಭಾಳ ಕಠೋರ ಶಬ್ದಗಳಿಂದಲೂ ಅವರು ಉಚ್ಚಾರಣೆ ಮಾಡಿದ್ದಾರೆ. ಈಗ ಹಾಗೆ ಅವರಿಗೆ ಸಮ್ಯಕ್ ಜ್ಞಾನ ಪ್ರಯೋಗ ಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಇತ್ತು ಅನ್ನೋದೇ ಅದರ ಮುಖ್ಯ ಉದ್ದೇಶ. ಕಾರಣ ಏನು ಅಂದರೆ, ಅವರು ಮಾಡಿರ್ತಕ್ಕಂಥ ಪಾಠಗಳು ಸುಳ್ಳು ಕರೆ ಅದು ಬೇರೆ. ಜೀವಂತವಾಗಿ ಹೆಣವನ್ನು ಬದುಕಿಸಿದ್ರು ಹಾಗೆ ಹೀಗೆ ಅನ್ನೋದೇನಿದೆ, ಅದಕ್ಕೆ ನಾವು ಪವಾಡ ಅನ್ನೋದು ಸರಿ, ಅನ್ನೋದೇ ಇದ್ದರೂ ಸರಿ. ಅದನ್ನು ಒಪ್ಪಿದ್ರು ಸರಿ, ಒಪ್ಪದೇ ಇದ್ದರೂ ಸರಿ, ಆ ಸಾಮರ್ಥ್ಯತೆ ಅವರಲ್ಲಿ ಇತ್ತು. ಅವರಲ್ಲಿಲ್ಲ, ನಮ್ಮಲ್ಲಿಲ್ಲ ಅಂತೇಳಿ ಅವರಲ್ಲಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಮತ್ತು ಅದನ್ನು ಅವರು ಆಟ ಆಡೋದಕ್ಕೆ, ತೋರಿಸೋದಕ್ಕೆ ಅಂತೇಳಿ ಉಪಯೋಗ ಮಾಡಲಿಲ್ಲ. ಸಕಾಲದಲ್ಲಿ ಅದನ್ನು ಏನೇನು ಮಾಡಬೇಕು ಅದನ್ನು ಮಾಡಿದ್ರು ಅವರು. ಆ ನಿಟ್ಟಿನಲ್ಲಿ ಮಹಾತ್ಮರು ಅಂತ ಆದರು, ಇವತ್ತಿಗೂ ಪೂಜ್ಯರು ಅಂತ ಉಳ್ಕೊಂಡಿದ್ದಾರೆ. ಹಾಗೆ ಸಂತೋಷ ಗುರುಜಿ. ಕೇಳಿ.
ಇವಾಗ ಕೊನೆಯ ಪ್ರಶ್ನೆ ಕೇಳಲ್ಲ, ಇದೆ ಲಾಸ್ಟು. ಭಾಳ ತಾಳ್ಮೆಯಿಂದ ಸುಮಾರು 3/4 ಗಂಟೆ ನಮಗೋಸ್ಕರ ಹಲವಾರು ಮಾತಾಡಿದ್ರಿ. ನಮಗೂ ಕಷ್ಟ ಕೊಡೋದು ನಮಗೂ ಸಮಂಜಸ ಅಲ್ಲ. ಇಲ್ಲ ಇಲ್ಲ ಹೇಳಿ ಹೇಳಿ. ಈಗ ನೀವು ಮೊನ್ನೆ ಹಾಸನಕ್ಕೆ ನಿಮಗೆ ಓಡೋಕ್ಕೆ ಆಗದಿದ್ದರೂ ಕೂಡ ವೀಲ್ ಚೇರಲ್ಲಿ ಹಾಸನದ ಕಾಳಿಕಾಂಬ ಕರ್ಮಟೇಶ್ವರ ಟೆಂಪಲ್ನ ಒಂದು ಉದ್ಘಾಟನೆ ಸಮಯದಲ್ಲಿ ಒಂದು ದಿವಸ ಇದ್ದು ನೀವು ಅದೆಲ್ಲ ನಿಮ್ಮ ಅವ್ರಿಗೂ ಒಂದು ಆಸೆ, ನಿಮಗೂ ಹೋಗಬೇಕು ಅನ್ನೋ ಒಂದು ಒಳ್ಳೆ ಸಂದರ್ಭ. ಹೋಗಿ ಬಂದ್ರಿ, ಹೇಗೆ ಅನ್ನಿಸ್ತು ನಿಮಗೆ? ಏನು ಅನ್ನಿಸ್ತು ಅಂತಂದರೆ ಇದ್ದೇನೆ, ಇಲ್ಲಿ ನಾವು ದೇವ ಪ್ರತಿಷ್ಠೆಗೆ ಹೋಗ್ತೇವೆ ಅಂತ ಅಂದ್ಕೋತೇವೆ. ಖಂಡಿತ ನಾವು ಮಾಡುವ ಪ್ರತಿಷ್ಠೆಯಿಂದ ಪ್ರತಿಷ್ಠೆ ಆಗೋದಿಲ್ಲ. ನಾನು ಹೇಳು ಕಾರಣ ಏನು ಅಂದರೆ, ಇಲ್ಲಿ ನಮ್ಮಲ್ಲಿ ಬಾಹ್ಯ ಜ್ಞಾನಕ್ಕಿಂತ ಅಂತರ್ಜ್ಞಾನ ಪವಿತ್ರವಾಗಿರಬೇಕಾಗುತ್ತೆ. ಅದು ಪವಿತ್ರವಾಗಿಲ್ಲ. ನಾವು ಮುಟ್ಟಿದಂಥ ವಸ್ತು, ನಾವು ಮುಟ್ಟಿದಂಥ ವ್ಯವಸ್ಥೆ ಅದು ಶ್ರೇಷ್ಠವಾಗೋಕ್ಕೆ ಅವಕಾಶ ಇಲ್ಲ. ಪ್ರತಿಷ್ಠೆ ನಾವೇ ಮಾಡಿದ್ವಿ ಅನ್ನುವುದಲ್ಲ. ಯಾಕೆಂದರೆ ಪ್ರತಿಷ್ಠೆಯಲ್ಲಿ ಇಷ್ಟು ವಿಭಾಗಗಳಿದ್ದಾವೆ: ಅಡಿ ಪ್ರತಿಷ್ಠೆ, ಮುಡಿ ಪ್ರತಿಷ್ಠೆ, ಜಡ ಪ್ರತಿಷ್ಠೆ ಅಂತ. ಅಡಿ ಪ್ರತಿಷ್ಠೆಯಲ್ಲಿ ನಿಮ್ಮ ದಕ್ಷಿಣ ಕನ್ನಡದಲ್ಲಿ ಅಡಿಗಿರುವಂಥದ್ದು, ಅವರು ಅಡಿ ಪಾದಗಳನ್ನು ಅಷ್ಟೇ ಪೂಜೆ ಮಾಡ್ತಕ್ಕಂಥದ್ದು ಅಡಿ ಪ್ರತಿಷ್ಠೆ. ಮುಡಿ ಪ್ರತಿಷ್ಠೆ ಬರೀ ತಲೆಗೆ ಅಷ್ಟೇ ಪ್ರತಿಷ್ಠೆ. ದೃಢ ಪ್ರತಿಷ್ಠೆ ವಿಶ್ವಕರ್ಮನೆ ಮಾಡಬೇಕು, ಎದೆಗೆ ಕೈ ಇಟ್ಟು ಮಾಡಬೇಕು, ಅದು ದೃಢ ಪ್ರತಿಷ್ಠೆ. ದೃಢ ಪ್ರತಿಷ್ಠೆಯನ್ನು 48 ದಿವಸಕ್ಕೆ ಮಂಡಲ ಪೂಜೆ ಅಂತ ಹೇಳ್ತಾರೆ, ಅದು ಆವಾಗ ಮಾಡಬೇಕು. ಈಗ ಹಾಗಿರುವಾಗ ನಾನು ಉದ್ದೇಶ ಅವತ್ತಿದ್ದು ಸಭೆ ದಿವಸ ದೇವರ ದರ್ಶನ ತಗೊಂಡು ಅಲ್ಲಿ ಬರಬೇಕಾಗಿತ್ತು. ಸಮಯ ಭಾಳ ಆಗಿಬಿಟ್ಟು ಸಭೆ ಶುರುವಾಗಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಬಂದೆ. ನಾನು ಬಂದಾಗ ಹಂಗಾರೆ ಮತ್ತು ನಾಳಿನ ದಿವಸ ದೇವರ ದರ್ಶನ ಪ್ರತಿಷ್ಠೆ ಅಂತೂ ಆಗಿ ಹೋಗಿದೆ, ನಾಳೆ ದರ್ಶನ ತೊಗೊಳ್ಳೋಣ, ಸಭೆಗೆ ಹೋಗ್ಬಿಟ್ಟೋಣ. ಆಮೇಲೆ ನೀವು ಬರ್ದವ್ರದ್ದು ಸಭೆ ಶುರು ಮಾಡಿದ್ರ ಅಂತ 2-3 ಸಾವಿರ ಫೋನ್ ಬರೋಕತ್ತಿದ್ರು. ಸರಿನೇ ಹೋಗೋಣ ಅಂತ ಹೇಳಿ ಅವತ್ತು 1.5 ತಾಸು ಕೂಡಿಸ್ಬಿಟ್ರು. ನನಗೆ ಆಗಿ ಹೋಯ್ತು. ಆಯಿತು, ಸೇವೆ ಮಾಡಿದ್ವಿ, ಮತ್ತೆ ತಿರುಗಿ ವಾಪಸ್ ಬಂದ್ವಿ. ಆಮೇಲೆ ಮತ್ತೆ ಮುಂಚೆನೇ ದೇವ್ರ ದರ್ಶನಕ್ಕೆ ಹೋಗೋದು, ಬೇಗ ಹೊರಡೋಗಬೇಕು. ಎಲ್ಲ ನನಗೆ ಸೂರ್ಯ ಬೇಕು. ನಾವು ಸೂರ್ಯೋಪಾಸಕರು, ಸೂರ್ಯನ ಹತ್ತಿರ ಕರ್ಕೊಂಡು ನಾವು ಅದನ್ನು ನೋಡಬೇಕಾಗುತ್ತೆ. ನಾನು ಬೇಗ ಹೊರಡೋದು, ನಾನು 11ರಿಂದ 12 ಬೇಕೇ ಬೇಕು ಅಂದರೆ ಆಯಿತು ಅಂತೇಳಿ ಅಷ್ಟಕ್ಕೆ 12 ಗಂಟೆ 11:30 ಆಯಿತು, ಬಂದ್ವಿ. ಆಮೇಲೆ ಈಶ್ವರನ ನಮ್ಮ ವಿಮಲಕೇಶ್ವರು ಇದ್ದರು, ವಿಶ್ವಕರ್ಮ ಕಮಟೇಶ್ವರನ ಲಿಂಗ ತಂದು ನಿಲ್ಲಿಸಿದ್ರು. ನನಗೆ ಬಿಸಿಲಾಗತ್ತೆ ಅಂತೇಳಿ ಬಿಳೆ ಛತ್ರಿ ಹಿಡಿದಿದ್ದರು. ಬ್ಯಾಟ್ ತೆಗೀರಪ್ಪ, ನಾನು ಸೂರ್ಯ ಕಾಣಬೇಕು ಅಂಥೇಳಿ ನನಗೆ ಸೂರ್ಯನ ಸಾಲಿಗ್ರಾಮ ತೋರಿಸ್ಬಿಟ್ಟು ನಮಗೇನು ಕ್ರಿಯೆ ಇದ್ದೋ ಆ ಕ್ರಿಯೆ ಮಾಡಿದೆ. ತುಂಬ ದೊಡ್ಡದಾದಂಥ ಒಂದು ತುಳಸಿ ಮಾಲೆ ಬಡಗಲಿನ ಮೊದಲು ಕೊಟ್ಟ. ಆನಂತರ ಪೂರ್ತಿ ಇಡೀ ಮಾಲೆನೇ ಕೆಳಗಿತ್ತು. ಆಯಿತು, ನಾವು ಬಂದಿದ್ದಕ್ಕೂ ಸಾಕಾಯ್ತಪ್ಪ ಭಗವಂತ, ಒಂದು ಒಳ್ಳೆಯ ಲಕ್ಷಣ ತೋರಿಸಿ ಅಂತೇಳಿ ನಮಸ್ಕಾರ ಮಾಡಿಕೊಂಡು ಬಂದು ಮುಗಿದೋಯ್ತು. ಆಮೇಲೆ ಪ್ರತಿಷ್ಠೆ ಅಂತಕ್ಕಂಥದ್ದು ಯಾರೇ ಮಾಡುವಂಥದ್ದಲ್ಲ, ತಾನಾಗಿ ಬರಬೇಕು. ಆದರೆ ಕ್ರಿಯೆ ಏನಿದೆ ನಾವು ಮಾಡಬೇಕು, ತಾನಾಗಿ ಪ್ರತಿಷ್ಠೆ ಬರಬೇಕು. ಅದು ಭಗವಂತನ ಪ್ರತಿಷ್ಠೆ, ನಾವು ಪ್ರತಿಷ್ಠೆ ಮಾಡೋದಲ್ಲ. ಭಗವಂತನ ಪ್ರತಿಷ್ಠೆಗೆ ನಾವು ಸಹಾಯಕರಷ್ಟೇ. ಅಗ್ನಿ ಮೂಲದಿಂದ, ಮಂತ್ರ ಮೂಲದಿಂದ, ಫಲಪುಷ್ಪ ಮೂಲದಿಂದ ಸಹಾಯಕರಷ್ಟೇ. ನಾವೇ ಪ್ರತಿಷ್ಠೆ ಮಾಡಿ ಹಾಕೊಳ್ಳೋದು ಹೆಸರಷ್ಟೇ. ಖಂಡಿತ ಯಾರೂ ಮಾಡಲಿಕ್ಕೆ ಅವಕಾಶ ಇಲ್ಲ ಈತ. ಯಾಕೆಂದರೆ ಅರ್ಚಕಸ್ಯ ಪ್ರಭಾವ ಏನ ಶಿಲಾಭವತಿ ಶಂಕರ ಅಂತ ಹೇಳಿದೆ. ಅರ್ಚೆ ಮಾಡುವವನ ಶಕ್ತಿ ಇದ್ದರೆ ಒಂದು ಕಲ್ಲು ದುಂಡನ್ನು ಸಹಿತ ದೇವರಾಗ್ತದೆ ಅನ್ನುವಂಥ ಮಾತಿರುವಾಗ ನಾವು ಪ್ರತಿಷ್ಠೆ ಮಾಡಿದ್ವಿ ಅನ್ನೋದೇನಿದೆ ಅದು ಒಲಿಸಿಕೊಳ್ಳುವವರ ಭಾವ. ಅದು ಸರಿಯ ತಪ್ಪು ನನಗೆ ಗೊತ್ತಿಲ್ಲ. ನಾನು ಅನ್ನೋದು ಹೀಗೆ, ನಾವು ಪ್ರತಿಷ್ಠೆ ಮಾಡೋರಲ್ಲ. ಈಗ ಭಗವಂತ ತಾನೇ ಬರಬೇಕಲ್ಲಿ. ಅವನು ತಾನಾಗಿ ಬಂದು ಕೂತಾಗ ಅವು ಎಲ್ಲವೂ ಆಗ್ತವೆ.
ಆಯ್ತಾ ಅವನೇ ಬರಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ. ಸರಿ 3-4 ದಿವಸ ಮಾಡಿದ್ವಿ, ಯಾರೂ ಪ್ರಸಾದ ಕೊಟ್ಟಿಲ್ಲ ಅಂದರೆ ಹಂಗೂ ಹೇಳ್ಬೇಡ್ರಿ ಅಂದೆ ನಾನು. ಅದನ್ನೂ ಹೇಳ್ಬೇಡ್ರಿ, ಅದು ಸರಿಯಲ್ಲ. ಯಾಕಂದರೆ ಇಲ್ಲಿ ಒಬ್ಬರು ಪ್ರತಿಷ್ಠೆ ಮಾಡ್ದಂಗೆ ಆಗುತ್ತೆ, ಸರಿ ಒಬ್ಬರಿಗೆ ಪರ ಕೇಳ್ದಂಗೆ ಆಗುತ್ತೆ. ಯಾವುದು ಅಲ್ಲ, ಇಲ್ಲಿ ಭಿನ್ನತೆ ಇಲ್ಲ. ಎಷ್ಟು ಮಂದಿ ಸ್ವಾಮಿಗಳು ಕುಡಿದ್ರು ಒಬ್ಬರು ಸ್ವಾಮಿಗಳು ಅಷ್ಟೇ, ಸರಿ ಭಿನ್ನತೆ ಇಲ್ಲ. ಅದು ಹೇಳಬಾರ್ದು. ಮತ್ತು ಆ ನಿಟ್ಟಿನಲ್ಲಿ ಇವತ್ತು ನಮಗಾಗಿದೆ ಅಂದರೆ ಅವರು ಅವರ ಸೇರ್ಕೊಂಡು ಅಂತ ತಿಳ್ಕೊಳ್ರಿ ಅಂತ ಹೇಳಿ ಬಂದೆ. ಇನ್ನೇನು ಮಾಡಲಿ. ಒಳ್ಳೆಯದು ಗುರುಜಿ, ನಿಮ್ಮ ಸಮಯ ಮಾಡ್ಕೊಂಡು ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲ ಸುಭಿಕ್ಷವಾಗಿರಲಿ, ಎಲ್ಲ ಚೆನ್ನಾಗಿರಲಿ. ಮನದಾನದ ಮಾತುಗಳನ್ನು ಹೇಳ್ಕೊಂಡಿದ್ದೀರಿ, ನಮಗೂ ತುಂಬ ಖುಷಿ ಆಯಿತು ಗುರುಜಿ. ಹೇಳೋ ಬಿಟ್ಟರೆ ಗೊತ್ತಿಲ್ಲ.